ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಪರಿಷತ್ನಲ್ಲಿ ಗದ್ದಲ. ಬಿ ನಾಗೇಂದ್ರ ರಾಜೀನಾಮೆಗೆ ಪರಿಷತ್ನಲ್ಲಿ ಬಿಜೆಪಿ ಬಿಗಿ ಪಟ್ಟನ್ನ ಹಿಡ್ಕೊಂಡಿದೆ. ಈಗಾಗಲೇ ಒಂದಿಷ್ಟು ಸರ್ಕಾರದ ಮುಂದೆ ಸವಾಲನ್ನ ಹಾಕಿ ವಿಪಕ್ಷಗಳು ಮುಗಿಬಿದ್ದಿರುವಂತದ್ದು. ಅದರಲ್ಲಿ ಬಿ ನಾಗೇಂದ್ರ ರಾಜೀನಾಮೆ ಕೂಡ ಪಟ್ಟನ್ನ ಹಿಡಿದಿದ್ದಾರೆ. ಸಚಿವ ನಾಗೇಂದ್ರ ವಿರುದ್ಧ ಬಿಜೆಪಿ ಸದಸ್ಯರ ಘೋಷಣೆ. ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಎಂದು ಘೋಷಣೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಾಪ ಆರಂಭವಾಗ್ತಿದ್ದಂತೆ ನಾಗೇಂದ್ರ ವಿಚಾರಣೆ ಗದ್ದಲ. ನಾಗೇಂದ್ರ ಮೇಲೆ ಇನ್ನೂ ಕೇಸ್ ಇದೆ, ಅದಕ್ಕೆ ಕ್ಲಾರಿಟಿ ಕೊಡಿ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ ಮಾಡಿದ್ದಾರೆ. ಬಿ ನಾಗೇಂದ್ರ ಜಾಮೀನಿನ ಮೇಲೆ ಹೊರಗಡೆ ಇರುವಂಥದ್ದು. ವಾಲ್ಮೀಕಿ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ ರಾಜೀನಾಮೆಯನ್ನ ಕೊಟ್ಟು ಜೈಲು ವಾಸವನ್ನ ಅನುಭವಿಸ್ತಾರೆ. ಅದಾದ ಬಳಿಕ ಜಾಮೀನಿನ ಮೇಲೆ ಹೊರಗಡೆ ಇರುವಂಥದ್ದು. ಸೊ ಹೀಗಾಗಿ ಅವರಿಗೆ ಹೇಗೆ ನೀವು ಸಚಿವ ಸ್ಥಾನವನ್ನ ಕೊಟ್ರಿ, ರಾಜೀನಾಮೆಯನ್ನ ಕೊಡಬೇಕು ಬಿ ನಾಗೇಂದ್ರ ಅಂತ ವಿಪಕ್ಷಗಳು ಪಟ್ಟನ್ನ ಹಿಡಿದಿದ್ದಾವೆ. ಈ ಬಗ್ಗೆ ಛಲವಾದಿ ನಾರಾಯಣಸ್ವಾಮಿ ತಗಾದೆಯನ್ನ ತೆಗೆದಿದ್ದಾರೆ. ಈಗ ಪ್ರಶ್ನೆ ತಗೋಬೇಕಲ್ಲ, ಈಗ ಕ್ವಶನ್ ಅವ್ರು ತಗೋಬೇಕಲ್ಲ. ಈಗ ಆಯ್ತು, ಯಾವುದು ಕಡ್ತಕ್ಕೆ ಹೋಗ್ಬಾರ್ದು, ಯಾವುದು ಕಡ್ತಕ್ಕೆ ಹೋಗ್ಬಾರ್ದು. ಆಯ್ತು ಆಯ್ತು ಅದು ಕೂತ್ಕೊಳ್ತೀರಾ? ನೀವು ಕೂತ್ಕೊ ಹೇಳ್ತೀರಾ? ಮನುಷ್ಯ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಈಗ ಪ್ರಶ್ನೆ ತಗೋಬೇಕಲ್ಲ, ಈಗ ಕ್ವಶನ್ ಅವ್ರು ತಗೋಬೇಕಲ್ಲ. ಈಗ ಆಯ್ತು, ಕೂತ್ಕೊಳ್ಳಿ ಯಾವುದು ಕಡ್ತಕ್ಕೆ ಹೋಗ್ಬಾರ್ದು, ಯಾವುದು ಕಡ್ತಕ್ಕೆ ಹೋಗ್ಬಾರ್ದು. ಆಯ್ತು ಅದು ಕೂತ್ಕೊಳ್ತೀರಾ? ನೀವು ಕೂತ್ಕೊ ಹೇಳ್ತೀರಾ? ಮನುಷ್ಯ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಒಂದಿಷ್ಟು ವಿಪಕ್ಷಗಳು ಹೇಳ್ತಾ ಇರುವಂತ ಅಂದ್ರೆ ಸರ್ಕಾರಕ್ಕೆ ಬಿಡ್ತಾ ಇದ್ದುವಂತ ಅಸ್ತ್ರಗಳೇನು ಅಂತ ಅಂದ್ರೆ ನಾಗೇಂದ್ರ ರಾಜೀನಾಮೆ ಆಗಬೇಕು, ಇನ್ನು ಬರ ಪೀಡಿತ ವಿಚಾರ ಕೂಡ ಮುನ್ನೆಲೆಗೆ ಇತ್ತು. ಇವನ್ನೆಲ್ಲವನ್ನ ಕೂಡ ಮುಂದಿಟ್ಕೊಂಡು ಸರ್ಕಾರಕ್ಕೆ ಇವರು ಸವಾಲನ್ನ ಎಸಿತಾರೆ ಅನ್ನುವಂಥದ್ದು. ಬಟ್ ಸರ್ಕಾರ ಇದನ್ನ ಯಾವ ರೀತಿಯಾಗಿ ಅಲ್ಲಿ ಪರಿಗಣಿಸುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿತ್ತು. ಬಟ್ ಇದೀಗ ಅದ್ರ ಜೊತೆಗೆ ಹನೂರು ಎನ್ಕೌಂಟರ್ ಕೇಸ್ ಕೂಡ ಇದೀಗ ಆಡ್ ಆಗಿದೆ. ಇನ್ನು ಇಲ್ಲಿ ಬಿ ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟನ್ನ ಹಿಡಿದಿರುವಂತಹ ಬಿಜೆಪಿ ನಾಯಕರು. ಯಾಕೆ ಅಂತ ಅಂದ್ರೆ ಈಗ ಅಕ್ರಮ ಹಣ ವರ್ಗಾವಣೆಯಲ್ಲಿ ವಾಲ್ಮೀಕಿ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಮೇಲೆ ಕೇಸ್ ಇದೆ, ಅದರಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಅಂತವ್ರಿಗೆ ಹೇಗೆ ನೀವು ಸಚಿವ ಸ್ಥಾನವನ್ನ ಕೊಡ್ತೀರಿ ಅನ್ನುವಂಥದ್ದು. ಸೊ ಹೀಗಾಗಿ ಇದಕ್ಕೆ ಪ್ರತ್ಯಸ್ತ್ರವನ್ನ ಹೂಡೋದಕ್ಕೆ ಸರ್ಕಾರ ಕೂಡ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡು ರೆಡಿ ಆಗಿದೆ. ಯಾಕಂದ್ರೆ ಬಿಜೆಪಿಯಲ್ಲಿ ಯಾರ ಮೇಲೆ ಎಷ್ಟು ಕೇಸ್ಗಳಿದಾವೆ, ಯಾರು ಯಾವ ಕೇಸಲ್ಲಿ ಭಾಗಿಯಾಗಿದ್ದಾರೆ, ಇದೆಲ್ಲದರ ಬಗ್ಗೆ ಇಲ್ಲಿ ತಗಾದೆ ತೆಗಿಬೇಕು ಅನ್ನೋದಕ್ಕೆ ಕೂಡ ಒಂದ್ ಕಡೆ ರೆಡಿಯಾಗಿ ಕೂತಿದ್ದಾರೆ. ಬಟ್ ಸದನದಲ್ಲಿ ಕೇಳಿ ಬರ್ತಾ ಇರುವಂತಹ ವಿಚಾರ ಬಿ ನಾಗೇಂದ್ರ ರಾಜೀನಾಮೆ ಆಗಬೇಕು ಅನ್ನುವಂತ ಕೂಗು ಇಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ.